ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನಮ್ಮ ಮನೋರಥಗಳು ಎಲ್ಲ ಸಿದ್ಧವಾಗಬೇಕಾದರೆ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಪಾದದಿಂದ ಹಿಡಿದು ಶಿರಃಪರ್ಯಂತರವಾಗಿ ಗುರುಗಳ ಆಕಾರವನ್ನು ಸ್ಮರಣೆ ಮಾಡಬೇಕು. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ. ಇದರಿಂದ ಎಲ್ಲ ವಿಘ್ನಗಳು ಕೂಡ ದೂರವಾಗಿ ಸರ್ವ ಮನೋರಥಗಳ ಸಿದ್ಧಿ ಆಗ್ತದೆ. ಸಿದ್ಧಂತಿ ಚ ಮನೋರಥಾಃ ಅಂತ ಆ ಶ್ಲೋಕದ ಅರ್ಥ. ಅದನ್ನು ನಿಜವಾಗಿಯೂ ಮನಗಂಡು ಮಾಡಿಕೊಂಡು ನಾವು ಮನದಟ್ಟು ಮಾಡಿಕೊಂಡು ಗುರುಗಳ ಆಕಾರವನ್ನು ಒಂದು ಸಲ ಸ್ಮರಣೆ ಮಾಡಿ ನಮ್ಮ ಮನೋರಥಗಳನ್ನು ನೀವು ಪೂರೈಸಿರಿ. ಅದು ಯಾವುದು ನಿಷಿದ್ಧವಾದ ಮನೋರಥ ಅಲ್ಲ, ಎಲ್ಲವೂ ಕೂಡ ವಿಹಿತವಾದ ನಿಶ್ಚಿತಾರ್ಥ ಸನ್ಯಾಸ ಯೋಗಾಶ್ರುತಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಸ್ಕರಂ ವಿವಾಪಂ ಪರಮೇಶೋ ಸಂಯತ್ಪುಂಡರೇಕಂ ಪುರಮಧ್ಯಗಸ್ತಂ ತತ್ರಾಪಿ ದಸ್ಕರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ. ಎಲ್ಲ ಪೀಠಕ್ಕೆ ಏನಿದೆ ವಿವಿಧ ಮಠಗಳ ಗುರುಗಳು ಸಾಕಷ್ಟು ಬಾರಿ ಬಂದಿದ್ದಾರೆ, ಪ್ರವಚನಗಳು ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಬಹಳ ಮನಸ್ಸಿಗೆ ತಟ್ಟಿದಂಥ ಒಬ್ಬರಿಬ್ಬರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನಾನೊಬ್ಬ ಸಾಮಾನ್ಯನಾಗಿ ದಿವ್ಯ ಸ್ಥಾನವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಪಾದಂಗಳವರ ಪಾದಕಮಲಗಳಿಗೆ ಕೋಟಿ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಭಾಳ ಸಣ್ಣವನು, ನಾನು ಹೇಳಿದೆ ನಮ್ಮ ಎಲ್ಲರಿಗೆ ಅತ್ಯಂತ ಹಿರಿಯರು ಜ್ಞಾನಿಗಳು ವಿದ್ವಾಂಸರು ಕೆಳಗೆ ಕೂತಿದ್ದಾರೆ, ನಮ್ಮ ನ್ಯಾಕಲ್ಲಿ ಮೇಲೆ ಕೂಡಿಸ್ತಾ ಇದ್ದೀರಿ ಅಂತ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಗುರುಗಳ ಪಕ್ಕದಲ್ಲಿ ಗುರುಗಳೇ ಕೂಡಬೇಕು. ಒಂದು ಕ್ಷಣ ಇದಾಗಲಿದೆ. ಈಗ ಗುರುಗಳಿಂದ ಮಂತ್ರಾಕ್ಷರಿ ಬಲದಿಂದ ಇಷ್ಟು ದೊಡ್ಡ ವೈಭವ ಆಯ್ತಾಯ್ತು